ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೇ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ. ಓಂ ಜಾತವೇದಸೇ ಸುನವಾಮಸೋಮರಾತಿ ಜತೋ ನಿದಹಾತಿ ವೇದಃ ಸನತ್ಪರ್ಷದತಿ ದುರ್ಗಾಯ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿಃ. ಹೃದಯಸ್ಥವಾದ ಗುರುತತ್ವವನ್ನು ಭಾವಿಸಿ ಕ್ಷೇತ್ರಾಧೀಶ್ವರಿಯಾಗಿರುವಂತಹ ಪರಮೇಶ್ವರಿ ಜಗನ್ಮಾತೆಯನ್ನು ನಮಸ್ಕರಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು. ಅಂತೆಯೇ ಸಭೆಯಲ್ಲಿ ಇರುವಂತಹ ಎಲ್ಲ ಮಹನೀಯರಿಗೆ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ಮಕ್ಕಳಿಗೆ ಶುಭಾಶಯಗಳು. ಇಷ್ಟೊತ್ತು ಸಂಗೀತವನ್ನು ಕೇಳಿದ್ದೇವೆ, ಆಲಿಸಿದ್ದೇವೆ. ನಾದಭಾರತಿ ಸಂಗೀತ ಪಾಠಶಾಲೆಯ ಮಕ್ಕಳು ಇವತ್ತು ನಾದ ಸಮರ್ಪಣೆಯನ್ನು ಮಾಡಿದ್ದಾರೆ. ನಾದಭಾರತಿ ಪಾಠಶಾಲೆ ನಾದ ಸಮರ್ಪಣೆ ಬಹಳ ಉತ್ತಮವಾಗಿರುವಂತಹ ಶಬ್ದ. ನಾದ ಅತ್ಯಂತ ಮೂಲವಾದದ್ದು. ಎಲ್ಲ ಶಬ್ದಗಳಿಗೂ ಮೂಲವಾದದ್ದು ನಾದ. ನಾದದಿಂದಲೇ ಎಲ್ಲ ಶಬ್ದಗಳು ಉತ್ಪತ್ತಿಯಾಗಿವೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ನಾದ ಅಂದರೆ ಏನು ಅಂತ ಕೇಳಿದ್ರೆ ಅದೊಂದು ಶಬ್ದ. ಸಾಮಾನ್ಯವಾಗಿ ಶಬ್ದ ಆಗಬೇಕು ಅಂತಂದರೆ ಎರಡು ಹೀಗೆ ಆಘಾತ ಆಗಬೇಕು. ಹೀಗೆ ಆಘಾತ ಆದರೆ ಮಾತ್ರ ಒಂದು ಶಬ್ದ ಉತ್ಪತ್ತಿ ಆಗುತ್ತೆ. ಅಂದರೆ ಎಲ್ಲಿ ಆಘಾತ ಆಗತ್ತೋ ಅಲ್ಲಿ ಆಗುವಂಥ ಶಬ್ದವನ್ನು ನಾವು ಕೇಳಿದ್ದೇವೆ. ಆದರೆ ಈ ಶಬ್ದ ಯಾವುದೇ ಆಹತಿ ಅಥವಾ ಆಘಾತ ಹೊಡೆತ ಇಲ್ಲದೆ ಆಗುವಂಥ ಶಬ್ದವೊಂದೇ. ಆ ಶಬ್ದಕ್ಕೆ ನಾದ ಎಂಬುದಾಗಿ ಕರೆದಿದ್ದಾರೆ. ಅದಕ್ಕೆ ಅನಾಹತ ನಾದ ಎಂಬುದಾಗಿ ಕರೀತಾರೆ. ಹಾಗಾಗಿ ಈ ಶಬ್ದ ಏನಿದೆಯೋ ಅಂದರೆ ಯಾವುದೇ ಹೊಡೆತದಿಂದ ಉತ್ಪತ್ತಿಯಾಗದಿರುವ ಯಾವ ಶಬ್ದ ಇದೆಯೋ ಆ ಶಬ್ದವೇ ಈಗ ನಾವೇನು ಶಬ್ದ ಅಂತ ಕೇಳ್ತಾ ಇದ್ದೇವೋ ಅದೆಲ್ಲದಕ್ಕೂ ಮೂಲವಾದದ್ದು. ಅದಕ್ಕೆ ನಾದ ಅಂತ ಹೆಸರು. ಆ ನಾದವೇ ಮುಂದಕ್ಕೆ ಭಾರತಿ ಆಯಿತು. ಭಾರತಿ ಅಂದರೆ ಏನು ಅಂತ ಕೇಳಿದ್ರೆ ಅದರ ವಿಸ್ತಾರವೇ ಭಾರತಿ. ಭಾರತಿ ಭಾಷಾ ಅಂತ ಪರ್ಯಾಯ ಪದ. ಈ ನಾದ ವಿಸ್ತಾರವಾದಾಗ ಅದು ಭಾರತೀಯಾಗತ್ತೆ. ಹೇಗೆ ಅಂತ ಕೇಳಿದ್ರೆ ಅದು 4 ಸ್ತರದಲ್ಲಿ ವಿಸ್ತಾರ ಆಗತ್ತೆ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಕಾರರು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎಂಬುದಾಗಿ 4 ಹಂತದಲ್ಲಿ ಈ ಭಾರತಿ ವಿಸ್ತಾರವಾಗ್ತಾಳಂತೆ. ಮೂಲತಃ ನಾದ ಅನ್ನುವಂಥದ್ದಕ್ಕೆ ಪ್ರಣವ, ಓಂಕಾರ ಎಂಬುದಾಗಿ ಕರೀತಾರೆ. ಈ ಓಂಕಾರದ ವಿಸ್ತಾರ ರೂಪವಾಗಿರುವಂತಹದ್ದೇ ಭಾರತಿ. ಹಾಗಾದರೆ ಅದು ಹೇಗೆ ವಿಸ್ತಾರ ಆಯಿತು ಅಂತ ಕೇಳಿದ್ರೆ ನಾವು ಈ ಓಂಕಾರದ ವಿಸ್ತಾರವನ್ನು ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ ಎಂಬುದಾಗಿ 3 ಅಕ್ಷರಗಳಿವೆ. ಅದಕ್ಕೂ ಮುಂದಕ್ಕೆ ಹೋದರೆ ನಾದ ಮತ್ತು ಬಿಂದು ಎಂಬುದಾಗಿ ಒಟ್ಟಾರೆ 3.5 ಮಾತ್ರಾಕಾರವಾಗಿ ಈ ಓಂಕಾರವನ್ನು ಅಥವಾ ಪ್ರಣವವನ್ನು
ಉಚ್ಚಾರಣೆ ಮಾಡಲಾಗುತ್ತೆ. ಈ ಪ್ರಣವವೇ ಎಲ್ಲದಕ್ಕೂ ಮೂಲ ಎಂಬುದಾಗಿ ಕರೀತಾರೆ. ಯಾಕೆ ಈ ಪ್ರಣವ ಎಲ್ಲದಕ್ಕೂ ಮೂಲ ಅಂತ ಕೇಳಿದ್ರೆ, ಈ ಪ್ರಣವ ಯಾವುದು? ಅದು ಭಗವಂತನ ಹೆಸರಂತೆ. ಪ್ರಣವ ಭಗವಂತನ ಹೆಸರು. ಹಾಗಾದರೆ ಈ ಭಗವಂತ ಯಾರು ಅಂತ ಕೇಳಿದ್ರೆ, ಸೃಷ್ಟಿಗೆ ಮೂಲನಾದವನು. ನೋಡಿ, ಈ ಸೃಷ್ಟಿ ಎರಡಾಗಿ ವಿಕಾಸ ಆಗಿದೆ. ಒಂದು ಅರ್ಥರೂಪವಾಗಿ, ಇನ್ನೊಂದು ಶಬ್ದ ರೂಪವಾಗಿ. ನೋಡಿ, ಈಗ ಇದೊಂದು ಅರ್ಥ. ಈ ಅರ್ಥಕ್ಕೆ ಒಂದು ಶಬ್ದ ಇದೆ ಅಲ್ವಾ, ಧ್ವನಿವರ್ಧಕ ಅಂತ. ಇದು ಶಬ್ದವಾಗಿದೆ. ಹೀಗೆ ನಾವು ಪ್ರತಿಯೊಂದು ಪದಾರ್ಥವನ್ನು ನೋಡಬೇಕಾದ್ರೂ ಕೂಡ ಆ ಎಲ್ಲ ಪದಾರ್ಥಕ್ಕೆ ಒಂದು ಶಬ್ದ ಇದೆ ಅಲ್ವಾ. ಹಾಗಾಗಿ ಈ ಪ್ರಪಂಚವೇ ಎರಡು ರೂಪವಾಗಿರುವಂತಹದ್ದು. ಒಂದು ಅರ್ಥ ರೂಪವಾಗಿರುವಂತಹದ್ದು, ಇನ್ನೊಂದು ಶಬ್ದ ರೂಪವಾಗಿರುವಂತಹದ್ದು. ಈ ಅರ್ಥರೂಪಕ್ಕೆ ಮೂಲವಾದದ್ದು ಯಾವುದು ಅಂದರೆ, ಅದಕ್ಕೆ ಭಗವಂತ ಅಂತ ಕರೀತಾರೆ, ಪರಬ್ರಹ್ಮ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಶಬ್ದಗಳಿಂದ ನಾವು ಹೇಳ್ಬೋದು. ಆ ಭಗವಂತನ ಶಬ್ದ ರೂಪ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಪ್ರಣವ ಅಂತ. ಅದಕ್ಕೆ ಯೋಗ ಸೂತ್ರ ಹೇಳುತ್ತೆ, ತಸ್ಯ ವಾಚಕ ಪ್ರಣವ.